ನಮಸ್ಕಾರ. ಮಾರ್ಚ್ 2026ರ ಕರ್ಕಾಟಕ ರಾಶಿಯ ಮಾಸ ಭವಿಷ್ಯಕ್ಕೆ ಸ್ವಾಗತ. ಈ ತಿಂಗಳು ಗ್ರಹಗಳ ಸ್ಥಿತಿ ಹೇಗಿದೆ, ಏನೆಲ್ಲ ಬದಲಾವಣೆಗಳನ್ನ ತರುತ್ತಿದೆಯಂತ ತಿಳಿದುಕೊಳ್ಳೋಣ ಬನ್ನಿ. ಈ ತಿಂಗಳು ನಿಜಕ್ಕೂ ಕೆಲವು ಪ್ರಮುಖ ಬದಲಾವಣೆಗಳನ್ನ ಹೊತ್ತು ತರುತ್ತಿದೆ. ಹೌದು, ಹೇಳಿದ ಹಾಗೆ ಈ ತಿಂಗಳು ಕರ್ಕಾಟಕ ರಾಶಿಯೋದ್ರಿಗೆ ಸವಾಲುಗಳು ಮತ್ತು ಸುವರ್ಣಾವಕಾಶಗಳ ಒಂದು ಮಿಶ್ರಣ. ಅಂದ್ರೆ ಎಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಮತ್ತು ಎಲ್ಲಿ ಸಿಕ್ಕ ಅವಕಾಶಗಳನ್ನ ಸರಿಯಾಗಿ ಬಳಸ್ಕೋಬೇಕು ಅನ್ನೋದನ್ನ ಬನ್ನಿ ಈಗ ವಿವರವಾಗಿ ನೋಡೋಣ. ಸರಿ, ಯಾವುದೇ ತಿಂಗಳ ಭವಿಷ್ಯವನ್ನ ಅರ್ಥ ಮಾಡ್ಕೊಳ್ಬೇಕಂದ್ರೆ ಮೊದಲು ಗ್ರಹಗಳ ಬದಲಾವಣೆಗಳನ್ನ ಗಮನಿಸ್ಬೇಕು. ಯಾಕಂದ್ರೆ ನಮ್ಮ ಈ ಇಡೀ ವಿಶ್ಲೇಷಣೆಗೆ ಅದೇ ಅಡಿಪಾಯ. ಇದೊಂದನ್ನ ಸರಿಯಾಗಿ ತಿಳ್ಕೊಂಡ್ರೆ ಇಡೀ ತಿಂಗಳ ಒಂದು ಚಿತ್ರಣ ಸ್ಪಷ್ಟವಾಗಿ ಸಿಕ್ಬಿಡುತ್ತೆ. ಈ ಮಾರ್ಚ್ ತಿಂಗಳಲ್ಲಿ ಮುಖ್ಯವಾಗಿ 3 ಪ್ರಮುಖ ಗ್ರಹ ಸಂಚಾರಗಳಿವೆ, ಗಮನಿಸಿ. ಮೊದಲನೆಯದು, ತಿಂಗಳ ಆರಂಭದಲ್ಲೇ ಅಂದ್ರೆ ಮಾರ್ಚ್ 1ಕ್ಕೆ ಶುಕ್ರಗ್ರಹ ತನ್ನ ಉಚ್ಚ ಕ್ಷೇತ್ರವಾದ ಮೀನರಾಶಿಗೆ ಪ್ರವೇಶ ಮಾಡ್ತಾನೆ. ಇದು ಬಹಳ ಮುಖ್ಯ. ಆಮೇಲೆ ಮಾರ್ಚ್ 14ರಂದು ಸೂರ್ಯ ಮೀನರಾಶಿಗೆ ಬರ್ತಾನೆ. ಇನ್ನು ಕೊನೆಯದಾಗಿ ಮಾರ್ಚ್ 25ರಂದು ಶುಕ್ರ ಮೀನರಾಶಿಯಿಂದ ಮೇಷರಾಶಿಗೆ ಸಾಗುತ್ತಾನೆ. ಈ 3 ಪ್ರಮುಖ ಬದಲಾವಣೆಗಳು ಕರ್ಕಾಟಕ ರಾಶಿಯವರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಈಗ ನೋಡೋಣ. ಮೊದಲನೆಯದಾಗಿ ಮತ್ತೆ ಅತ್ಯಂತ ಮುಖ್ಯವಾಗಿ ನೋಡ್ಬೇಕಾದ ವಿಷಯ ಅಂದ್ರೆ ಅದು ಆರೋಗ್ಯ. ಕರ್ಕಾಟಕ ರಾಶಿಯವರು ಈ ತಿಂಗಳು ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡ್ಲೇಬೇಕು. ಇದು ತುಂಬಾನೇ ಅವಶ್ಯಕ. ಇದನ್ನ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡೋ ಹಾಗೇ ಇಲ್ಲ. ಯಾಕೆ ಇಷ್ಟೊಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ? ಅದಕ್ಕೆ ಕಾರಣ ಇದೆ. ಜ್ಯೋತಿಷ್ಯದಲ್ಲಿ 8ನೇ ಮನೆ ಇದೆಯಲ್ವಾ, ಅದನ್ನ ಸ್ವಲ್ಪ ಸವಾಲಿನ ಸ್ಥಾನ ಅಂತ ಪರಿಗಣಿಸ್ತಾರೆ. ಈ ತಿಂಗಳು ಏನಾಗ್ತಿದೆ ಅಂದ್ರೆ, ಅದರಲ್ಲೂ ವಿಶೇಷವಾಗಿ ಮಾರ್ಚ್ 10ರಿಂದ 20ರ ನಡುವೆ ಮಂಗಳ, ರಾಹು ಮತ್ತು ಬುಧ ಈ 3 ಗ್ರಹಗಳು ಒಟ್ಟಿಗೆ ಬಂದು ಆ 8ನೇ ಮನೆಯಲ್ಲೇ ಸೇರ್ತಿವೆ. ಇದು ಬಹಳ ಪ್ರಬಲವಾದ ಸಂಯೋಗ. ಹಾಗಾಗಿ ಆರೋಗ್ಯದ ಮೇಲೆ ಇದರ ಪರಿಣಾಮ ಬೀರುವ ಸಾಧ್ಯತೆ ಹೆಚ್ಚು. ಈ ಸಮಯದಲ್ಲಿ ಎದುರಾಗಬಹುದಾದ ಕೆಲವು ನಿರ್ದಿಷ್ಟ ಆರೋಗ್ಯ ಸಮಸ್ಯೆಗಳು ಅಂದ್ರೆ ಬೆನ್ನು ನೋವು, ಸ್ಕಿನ್ ಅಲರ್ಜೀಸ್ ಅಂದ್ರೆ ಚರ್ಮದ ಅಲರ್ಜಿ ಮತ್ತು ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ತೊಂದರೆಗಳು. ಅಷ್ಟೇ ಅಲ್ಲ, ದೇಹದಲ್ಲಿ ಉಷ್ಣತೆ ಹೆಚ್ಚಾಗೋದು ಮತ್ತೆ ಮಾನಸಿಕ ಒತ್ತಡ ಅಥವಾ ಕೋಪ ಜಾಸ್ತಿಯಾಗೋ ಸಾಧ್ಯತೆಗಳೂ ಇವೆ. ಈ ಲಕ್ಷಣಗಳ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರೋದು ಒಳ್ಳೆಯದು. ಒಂದು ಮಾತಿದೆ ಅಲ್ವಾ, ರೋಗ ಬಂದ ಮೇಲೆ ಚಿಕಿತ್ಸೆ ಮಾಡೋದಕ್ಕಿಂತ ಬಾರ್ದಂತೆ ತಡೆಯೋದೇ ಲೇಸು ಅಂತ. ಈ ತಿಂಗಳು ಈ ಮಾತನ್ನ ಖಂಡಿತ ನೆನಪಿನಲ್ಲಿಟ್ಕೋಬೇಕು. ಆರೋಗ್ಯದ ಬಗ್ಗೆ ಮುನ್ನೆಚ್ಚರಿಕೆ ವಹಿಸೋದು ತುಂಬಾನೇ ಮುಖ್ಯ. ಸರಿ, ಆರೋಗ್ಯದ ವಿಷಯದ ನಂತರ ಈಗ 2ನೇ ಪ್ರಮುಖ ವಿಚಾರಕ್ಕೆ ಬರೋಣ. ಅದೇ ಹಣಕಾಸು ಮತ್ತು ವೃತ್ತಿಜೀವನ. ಈ ಕ್ಷೇತ್ರಗಳಲ್ಲಿ ಈ ತಿಂಗಳು ಫಲಿತಾಂಶಗಳು ಹೇಗಿರಬಹುದು ನೋಡೋಣ ಬನ್ನಿ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ. ಹಣಕಾಸಿನ ದೃಷ್ಟಿಯಿಂದ ಈ ತಿಂಗಳನ್ನು ನಾವು 2 ಭಾಗಗಳಾಗಿ ನೋಡಬಹುದು. ಮೊದಲ ಅರ್ಧ ಅಂದ್ರೆ ಮಾರ್ಚ್ 1ರಿಂದ 14ರವರೆಗೆ ಹಣಕಾಸಿನ ವಿಷಯಗಳಿಗೆ ಸಮಯ ತುಂಬಾನೇ ಚೆನ್ನಾಗಿದೆ, ಅನುಕೂಲಕರವಾಗಿದೆ. ಆದರೆ ಮಾರ್ಚ್ 14ರಿಂದ ಮುಂದಿನ ಒಂದು ತಿಂಗಳು ಅಂದ್ರೆ ಏಪ್ರಿಲ್ 14ವರೆಗೆ ಆ ಅವಧಿಯಲ್ಲಿ ಮಾತ್ರ ಹೆಚ್ಚಿನ ಎಚ್ಚರಿಕೆ ಮತ್ತು ತುಂಬಾ ಕೇರ್ಫುಲ್ ಪ್ಲಾನಿಂಗ್ ಅಗತ್ಯವಿದೆ. ಹಾಗಿದ್ರೆ ಮಾರ್ಚ್ 14ರ ನಂತರದ ಈ ಸೂಕ್ಷ್ಮ ಸಮಯದಲ್ಲಿ ಏನೆಲ್ಲ ಮಾಡಬಹುದು? ಮೊದಲನೇದಾಗಿ, ಯಾವುದೇ ಹೊಸ ಇನ್ವೆಸ್ಟ್ಮೆಂಟ್ಸ್ ಇದ್ರೆ ಅದನ್ನ ಸ್ವಲ್ಪ ಮುಂದಕ್ಕೆ ಹಾಕೋದು ಒಳ್ಳೆಯದು. ದೊಡ್ಡ ದೊಡ್ಡ ಹಣಕಾಸಿನ ಕಮಿಟ್ಮೆಂಟ್ಸಿಂದ ದೂರ ಇರಿ. ಅನಗತ್ಯ ಖರ್ಚುಗಳ ಮೇಲೆ ನಿಯಂತ್ರಣವಿರ್ಲಿ. ಎಲ್ಲಕ್ಕಿಂತ ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ವಾದ ವಿವಾದ ಆಗ್ಬಾರ್ದು ಅಂದ್ರೆ ಮಾತಿನಲ್ಲಿ ಸೌಮ್ಯತೆ ಕಾಪಾಡಿಕೊಳ್ಳೇಬೇಕು. ಇನ್ನು ವೃತ್ತಿಜೀವನದ ವಿಚಾರಕ್ಕೆ ಬಂದ್ರೆ ಏಪ್ರಿಲ್ 14ರವರೆಗೂ ಕೆಲಸ ಮಾಡೋ ಜಾಗದಲ್ಲಿ ಸಣ್ಣಪುಟ್ಟ ಕಿರಿಕಿರಿಗಳು ಎದುರಾಗಬಹುದು. ಅಂಥ ಸಮಯದಲ್ಲಿ ತಾಳ್ಮೆ ತುಂಬಾನೇ ಮುಖ್ಯ. ಸದ್ಯಕ್ಕೆ ಜಾಬ್ ಚೇಂಜ್ ಮಾಡೋ ಯೋಚನೆ ಇದ್ರೆ ಅದನ್ನ ಸ್ವಲ್ಪ ಮುಂದಕ್ಕೆ ಹಾಕಿ. ಈಗಿರುವ ಸ್ಥಿರತೆಯನ್ನ ಕಾಪಾಡಿಕೊಳ್ಳೋದೇ ಜಾಣತನ. ಸರಿ, ಈಗ ಬರೋಣ ವೈಯಕ್ತಿಕ ಜೀವನದ ಕಡೆಗೆ. ಅಂದ್ರೆ ಕುಟುಂಬ ಮತ್ತು ಸಂಬಂಧಗಳ ಮೇಲೆ ಈ ತಿಂಗಳ ಪ್ರಭಾವ ಹೇಗಿದೆ ಅಂತ ನೋಡೋಣ. ಕರ್ಕಾಟಕ ರಾಶಿಯವರು ತಮ್ಮ ಆರೋಗ್ಯದ ಜೊತೆಗೆ ಕುಟುಂಬದ ಸದಸ್ಯರ ಆರೋಗ್ಯದ ಬಗ್ಗೆನೂ ಗಮನಹರಿಸಬೇಕಾಗತ್ತೆ. ವಿಶೇಷವಾಗಿ ಮಾರ್ಚ್ 14ರಿಂದ ಏಪ್ರಿಲ್ 14ರವರೆಗಿನ ಸಮಯದಲ್ಲಿ ತಂದೆಯವರ ಆರೋಗ್ಯದ ಬಗ್ಗೆ, ಮುಖ್ಯವಾಗಿ ಹಾರ್ಟ್ ಮತ್ತೆ ಬ್ಲಡ್ ಪ್ರೆಷರ್ ಬಗ್ಗೆ ಕಾಳಜಿ ಇರಲಿ. ಇನ್ನು ಸಹೋದರ ಸಹೋದರಿಯರ ಜೊತೆ ಸಣ್ಣಪುಟ್ಟ ಆರೋಗ್ಯ ಸಮಸ್ಯೆಗಳು ಅಥವಾ ಮನಸ್ತಾಪಗಳು ಕಾಣಿಸ್ಕೊಳ್ಬಹುದು. ಮಕ್ಕಳಿಗೂ ಅಷ್ಟೇ ಸಣ್ಣಪುಟ್ಟ ಗಾಯಗಳಾಗುವ ಸಾಧ್ಯತೆ ಇದೆ. ಹಾಗಾಗಿ ಅವರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಬೇಕು. ದಾಂಪತ್ಯ ಜೀವನದಲ್ಲಿ ಸಾಮರಸ್ಯವನ್ನ ಖಂಡಿತ ನಿರೀಕ್ಷಿಸಬಹುದು. ಆದರೆ ಒಂದು ಕಂಡೀಷನ್. ಆ ಸಾಮರಸ್ಯವನ್ನ ಉಳಿಸ್ಕೋಬೇಕು ಅಂದ್ರೆ ಮಾತಿನ ಮೇಲೆ ಹಿಡಿತಾ ಇರೋದು ತುಂಬಾನೇ ಮುಖ್ಯ. ಇಲ್ಲದಿದ್ರೆ ಸುಮ್ನೆ ಅನಗತ್ಯವಾಗಿ ತಪ್ಪು ತಿಳುವಳಿಕೆಗಳು ಉಂಟಾಗುವ ಸಾಧ್ಯತೆ ಇರುತ್ತೆ. ಸರಿ, ಇಷ್ಟೊತ್ತು ಬರೀ ಎಚ್ಚರಿಕೆಗಳನ್ನೇ ಕೇಳಿ ಆಯ್ತು ಅಲ್ವಾ?
ಈಗ ಕೆಲವು ಪಾಸಿಟಿವ್ ವಿಷಯಗಳ ಕಡೆಗೂ ಗಮನಹರಿಸೋಣ ಬನ್ನಿ, ಯಾಕಂದ್ರೆ ಈ ತಿಂಗಳು ಕೆಲವು ಅನಿರೀಕ್ಷಿತ ಯೋಗಗಳನ್ನು ತರ್ತಿದೆ. ಅದರ ಜೊತೆಗೆ ಎದುರಾಗುವ ಸವಾಲುಗಳನ್ನ ನಿಭಾಯಿಸಲು ಕೆಲವು ಸರಳ ಪರಿಹಾರಗಳೂ ಇವೆ. ಇಲ್ಲಿದೆ ನೋಡಿ ಕೆಲವು ಗುಡ್ ನ್ಯೂಸ್. ಒಂದು ವೇಳೆ ಆಸ್ತಿ ಮಾರಾಟ ಮಾಡುವ ಯೋಚನೆಯಲ್ಲಿದ್ರೆ ಇದು ಅದಕ್ಕೆ ಹೇಳಿ ಮಾಡಿಸಿದ ಸಮಯ. ಹೊಸ ವಾಹನ ಕೊಂಡುಕೊಳ್ಬೇಕು ಅಂತ ಅಂದ್ಕೊಂಡಿದ್ರೆ ಅದಕ್ಕೂ ಕೂಡ ಇದು ಉತ್ತಮವಾದ ಅವಧಿ. ಅಷ್ಟೇ ಅಲ್ಲ, ಮಾರ್ಚ್ 25ರವರೆಗೆ ಅನಿರೀಕ್ಷಿತವಾಗಿ ಹಣಕಾಸು ಬರುವ ಸಾಧ್ಯತೆಗಳೂ ಇವೆ. ಈ ಅನಿರೀಕ್ಷಿತ ಅದೃಷ್ಟಕ್ಕೆ ಕಾರಣ ಏನು ಅಂತೀರಾ? ಜ್ಯೋತಿಷ್ಯದಲ್ಲಿ ಇದಕ್ಕೆ ವಿಪರೀತ ರಾಜಯೋಗ ಅಂತ ಕರೀತಾರೆ. ಅಂದ್ರೆ ಸರಳವಾಗಿ ಹೇಳಬೇಕಂದ್ರೆ, ಒಂದು ಕಷ್ಟದ ಮನೆಯ ಅಧಿಪತಿ ಇನ್ನೊಂದು ಕಷ್ಟದ ಮನೆಯಲ್ಲಿದ್ದಾಗ ಅದು ವಿಚಿತ್ರವಾಗಿ ಅನಿರೀಕ್ಷಿತವಾಗಿ ಒಳ್ಳೆ ಪಾಸಿಟಿವ್ ರಿಸಲ್ಟ್ಸ್ ಕೊಡುತ್ತೆ. ಕರ್ಕಾಟಕ ರಾಶಿಯವರಿಗೆ ಈ ಯೋಗ ಈ ತಿಂಗಳು ಸಕಾರಾತ್ಮಕವಾಗಿ ಕೆಲಸ ಮಾಡಲಿದೆ. ಹಾಗಾದ್ರೆ ಈ ತಿಂಗಳನ್ನು ಯಶಸ್ವಿಯಾಗಿ ನಿಭಾಯಿಸಲು ಒಂದು ಆಕ್ಷನ್ ಪ್ಲಾನ್ ಇಲ್ಲಿದೆ. ಮೊದಲನೆಯದಾಗಿ, ನಿಯಮಿತವಾಗಿ ಸುಬ್ರಹ್ಮಣ್ಯ ಮತ್ತು ಲಕ್ಷ್ಮೀ ನರಸಿಂಹ ಸ್ತೋತ್ರಗಳನ್ನ ಪಠಿಸೋದು. ಎರಡನೆಯದಾಗಿ, ತಿಂಗಳಿಗೊಮ್ಮೆ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಭೇಟಿ ಕೊಡೋದು. ಮೂರನೇದು, ಮತ್ತು ನಾವು ಪದೇ ಪದೇ ಹೇಳ್ತಿರೋದು, ಮಾತಿನ ಮೇಲೆ ಹಿಡಿತ ಇಟ್ಕೊಳ್ಳೋದು. ಮತ್ತು ಕೊನೆಯದಾಗಿ, ಮಾರ್ಚ್ 27ರಂದು ಬರುವ ಶ್ರೀರಾಮನವಮಿಯ ದಿನದಂದು ಶ್ರೀರಾಮನ ಆರಾಧನೆ ಮಾಡೋದು. ಕೊನೆಯದಾಗಿ ಈ ಒಂದು ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನು ಮುಗಿಸೋಣ. ಸರಿಯಾದ ಮುನ್ನೆಚ್ಚರಿಕೆ ಮತ್ತು ಸೂಕ್ತ ಪರಿಹಾರಗಳನ್ನ ಪಾಲಿಸಿದರೆ ಈ ತಿಂಗಳ ಸವಾಲುಗಳನ್ನ ಅವಕಾಶಗಳಾಗಿ ಪರಿವರ್ತಿಸಿಕೊಳ್ಳುವ ಸಾಮರ್ಥ್ಯ ಖಂಡಿತವಾಗಿಯೂ ಕರ್ಕಾಟಕ ರಾಶಿಯವರಲ್ಲಿದೆ. ಹಾಗಿದ್ರೆ ಈ ತಿಂಗಳ ಸವಾಲುಗಳನ್ನ ಅವಕಾಶಗಳಾಗಿ ಬದಲಾಯಿಸೋಕೆ ಸಿದ್ಧರಾಗೋಣ ಅಲ್ವಾ?